ಸೊ BPL ಕಾರ್ಡ್ ಈಗ ಕ್ಯಾನ್ಸಲ್ ಆಗಿರೋದ್ರಿಂದ ಬಹಳಷ್ಟು ಜನ ಪರದಾಡ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಇಷ್ಟು ದಿನ ಪಡ್ಕೊಂಡಿದ್ದು ಸಾಕ್ಬಿಡು ಇನ್ನೇನು ಮಾಡೋಣ ಅಂತಾನೂ ವಾಪಸ್ ಕೊಡುವಂಥವ್ರು ಇದ್ದಾರೆ. ಕಾರಣ ಕೆಲವು ಕಡೆಗಳಲ್ಲಿ 360 ಸರ್ಕಾರಿ ನೌಕರರು ತಾವೇ ಸ್ವಯಂಪ್ರೇರಿತವಾಗಿ ಕೊಟ್ಬಿಟ್ಟಿದ್ದಾರಂತೆ. ದಂಡನೂ ಹಾಕ್ಸ್ಕೊಂಡಿದ್ದಾರೆ 18,000. ಯಾರಿಗೆಲ್ಲ BPL ಕಾರ್ಡ್ ಸಿಗಲ್ಲ, ಯಾವ ಮಾನದಂಡಗಳ ಅಡಿ ಸಿಗುತ್ತೆ BPL ಕಾರ್ಡ್, ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಿಷ್ಕರಣೆಗೆ ಒಳಪಡ್ತಾ ಇವೆ ಈಗ BPL ಕಾರ್ಡ್ಗಳು. ಆಗಲೇಬೇಕಾಗಿತ್ತು, ಯಾರು ಏನೇ ಹೇಳಿ ಈ ವಿಚಾರದಲ್ಲಿ ಸ್ಪಷ್ಟವಾಗಿ BPL ಕಾರ್ಡ್ ಪರಿಷ್ಕರಣೆ ಆಗಲೇಬೇಕಾಗಿದ್ದು. ಆದರೆ ಕಂಡಂಗೆ ಮಾಡಿದರೆ ಮಾತ್ರ ಸರಿ ಇರಲ್ಲ. ಆದರೆ ಕಂಡಂಗೆ ಮಾಡ್ತಾ ಇದ್ದಾರೆ. ಯಾರು ಇಷ್ಟ ಬಂದವ್ರನ್ನೆಲ್ಲ ಹಾಕ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಯಾಕೆ? ಅತಿ ಹೆಚ್ಚು BPL ಕಾರ್ಡನ್ನು ಪಡ್ಕೊಳ್ತಾ ಇರುವಂಥವ್ರು ಯಾರು ಅದರಲ್ಲಿ ಭಾಗಿದಾರಿದ್ದಾರೆ? ಅವರನ್ನು ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಅವ್ರು ಇನ್ಕಮ್ ಟ್ಯಾಕ್ಸಲ್ಲಿ ಎಲ್ಲಿ ಬರ್ತಾರೆ? ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾರಾ? ಕ್ಯಾಶ್ ವ್ಯವಹಾರ ಮಾಡುವಂಥವರೇ ಜಾಸ್ತಿ. ಅವ್ರ ಇನ್ಕಮ್ ಟ್ಯಾಕ್ಸಿಗೆ ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿ BPL ಕಾರ್ಡಿಗೆ ಆಧಾರು ಪ್ಯಾನ್ ಲಿಂಕ್ ಮಾಡಿಬಿಟ್ರೆ ಪ್ಯಾನದ್ದೆಲ್ಲ ಅಕೌಂಟ್ ಗೊತ್ತಾಗುತ್ತೆ ಅಲ್ಲ, ಯಾರ್ದು ಎಷ್ಟು ಬರ್ತಾ ಇದೆ ಏನು ಅಂತ ಹೇಳಿ. ಎಲ್ಲ ರದ್ದಾಗೋಗ್ಬಿಡ್ತವೆ. 100% ಬರೆದಿಟ್ಕೊಳ್ಳಿ, ಪ್ಯಾನ್ ಲಿಂಕ್ ಮಾಡಿಬಿಟ್ರಂತೂ. ಅಂತ್ಯೋದಯ ಅನ್ನ ಯೋಜನೆಯ ಅಡಿಯಲ್ಲಿ ಮಾನದಂಡಗಳು: ವಿಧವೆಯರು, ಮಾರಣಾಂತಿಕ ಅನಾರೋಗ್ಯಕ್ಕೆ ವ್ಯಕ್ತಿಗಳು, ವಿಶೇಷ ಚೇತನರಿಗೆ ಅಂತ್ಯೋದಯ ಕಾರ್ಡನ್ನು ನೀಡಿದ್ದಾರೆ. ಯಾವುದೇ ಜೀವನಾಧಾರ ಇಲ್ಲದೆ ಇರುವಂಥವರು, 60 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿಗೆ ಸಿಗತ್ತೆ. ಸೊ ಅಂತ್ಯೋದಯ ಅನ್ನ ಯೋಜನೆಯಡಿಯ ಕೆಲವೊಂದಿಷ್ಟು ಮಾನದಂಡಗಳಿದೆ. ಆಮೇಲೆ BPL ಕಾರ್ಡ್ ವಿಚಾರದಲ್ಲೂ ಕೂಡ ಕೆಲವರಿಗೆ ಇವುಗಳನ್ನು ಕೊಡಬೇಕು. ಬಹಳ ಅಗತ್ಯತೆ ಇದೆ ಅವರಿಗೆಲ್ಲ. ಮಕ್ಕಳಿದ್ರೂ ಕೂಡ ಮಕ್ಕಳು ತಂದೆ ತಾಯಿಯನ್ನು ಆಚೆ ಹಾಕಿರ್ತಾರೆ. ಪಾಪ ಹಿರಿಯ ನಾಗರಿಕರು ಆಚೆ ಇರ್ತಾರೆ. ಅನಾಥಾಶ್ರಮಗಳಿದ್ದಾರೆ, ಅವ್ರಿಗೆ BPL ಕಾರ್ಡ್ ಕೊಟ್ಟಿದ್ದೀರಾ? ಅನಾಥಾಶ್ರಮಗಳಲ್ಲಿದ್ದಾರೆ. ಎಷ್ಟು ಜನ ಬೇಕು ಹಿರಿಯ ನಾಗರಿಕರು ಅವರ ಅನಾಥಾಶ್ರಮದಲ್ಲಿರೋದು? ಅಂತ್ಯೋದಯ ಕಾರ್ಡ್ನ ಮಾನದಂಡಗಳು ಈ ರೀತಿಯಾಗಿದೆ: ಭೂರಹಿತ ಕೃಷಿ ಕಾರ್ಮಿಕರು ಕನಿಷ್ಠ ರೈತರು ಆಗಿರಬೇಕು, ಗ್ರಾಮೀಣ ಕುಶಲಕರ್ಮಿಗಳು, ಚರ್ಮಕಾರರು, ನೇಕಾರರಾಗಿರಬೇಕು, ಕಮ್ಮಾರರು, ಬಡಿಗೇರರು, ಕೊಳೆಗೇರಿ ನಿವಾಸಿಗಳಿಗೂ ಕೂಡ ಅಂತ್ಯೋದಯ ಕಾರ್ಡನ್ನು ಕೊಟ್ಟಿದ್ದಾರೆ. ಕೊಡಬೇಕು. ಕುಂಬಾರರು, ಕೂಲಿಗಳು, ರಿಕ್ಷಾ ಚಾಲಕರಾಗಿದ್ದವರಿಗೆ ಮಾತ್ರ ಲಭ್ಯ. ಗಾಡಿ ಎಳೆಯುವವರು, ಹಣ್ಣು ಹೂವು ಮಾರುವವರು, ಜೊತೆಗೆ ಹಾವಾಡಿಗರು, ಚಿಂದಿ ಆಯುವವರು, ನಿರ್ಗತಿಕರು, ಸೊ ಅನೌಪಚಾರಿಕ ವಲಯದಲ್ಲಿ ಜೀವನ ಸಾಗಿಸುವವರು ಅರ್ಹರು ಅಂತ ಇದರಲ್ಲಿ ಹಾಕಿದ್ದಾರೆ. ಕೆಲವರನ್ನು ಹೇಗೆ ನೀವು ಕನ್ಸಿಡರ್ ಮಾಡ್ತೀರಾ? ನನಗೆ ಅರ್ಥನೇ ಆಗಲ್ಲ ಈ ವಿಚಾರದಲ್ಲಿ. ನೀವು ಒಂದು ಕಡೆಗೆ 1,20,000 ಅವರ ವರಮಾನ ಇರಬೇಕು ಅಂತ ಹೇಳ್ತೀರಾ, ಆಮೇಲೆ ಇನ್ನೊಂದು ಕಡೆಗೆ ಇವುಗಳನ್ನೆಲ್ಲ ಹೇಳ್ತೀರಾ. ಹೆಂಗ್ರಿ ಸಾಧ್ಯ? ನಿಮ್ಮ ನಿಯಮಗಳೇ ಮೊದಲನೇದಾಗಿ ಸರಿ ಇಲ್ಲ. ನಿಯಮಗಳನ್ನು ಯಾರು ಮಾಡಿದ್ರೋ ನನಗೆ ಈಗಲೂ ಕೂಡ ಅರ್ಥ ಆಗಲಿಲ್ಲ ಕೆಲವು ವಿಚಾರಗಳೇ. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಸರ್ಕಾರ ಮಾಡಿರುವಂಥ ಈ ನಿಯಮಗಳೇ ಒಂದಕ್ಕೊಂದು ಲಿಂಕ್ ಇಲ್ಲ. ಕೆಲವು ಕಡೆಗಳಲ್ಲಿ ಹೇಳುವಂಥವ್ರು, ಅವರು ಆ ದುಡಿಮೆ ಮಾಡುವಂಥವ್ರು ಎಲ್ಲವನ್ನ ಕೂಡ ನೋಡಿದ್ರೆ ಅವ್ರಿಗೆ ಮಿನಿಮಮ್ ಆದರೂ 1,20,000ಕ್ಕಿಂತ ಕಡಿಮೆ ಅಂತೂ ಇರೋದೇ ಇಲ್ಲ. 1.5 ಲಕ್ಷದ ಮೇಲ್ಗಡೆನೇ ಇರೋದು. ಇಲ್ಲಿ ನೋಡಿದ್ರೆ 1,20,000 ಇರಬೇಕು ಅಂತ ಹೇಳ್ತಾರೆ. ನಿಯಮಗಳೇ ಸರಿ ಇಲ್ಲ ಅಂತೇಳಿ ನಿಯಮಗಳನ್ನು ಪರಿಷ್ಕರಣೆ ಮಾಡಬೇಕಾಗಿದೆ, ಮೊದಲು ಫ್ರೇಮ್ ಮಾಡಬೇಕಾಗಿದೆ ಅಲ್ವಾ? ಅರುಣ್, ನಾನು ಆಗ್ಲೇ ಹೇಳದಂತೆ ಈ ನಿಯಮಗಳು ಮೊದಲಿಂದ ಇತ್ತು, ಅದನ್ನೇ ಈಗ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅದನ್ನು ಮಾರ್ಪಾಡನ್ನ ಮಾಡಬೇಕಾಗಿದೆ, ನಿಯಮಗಳು ಪರಿಷ್ಕರಣೆ ಆಗಬೇಕಾಗಿದೆ. ನಿಯಮಗಳನ್ನ ಪರಿಷ್ಕರಣೆ ಮಾಡುವಲ್ಲಿ ಸರ್ಕಾರ ಕೂಡ ಮುಂದಾಗ್ತಾ ಇಲ್ಲ. 1,20,000 ಅಂತ ಏನು ಹೇಳ್ತಾ ಇದ್ದಾರೆ, ಆ ನಿಯಮವನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಅಂತ್ಯೋದಯ ಕಾರ್ಡ್ ಯೋಜನೆಯಡಿ ಬರ್ತಕ್ಕಂಥ ಮಾನದಂಡಗಳನ್ನು ಮಾತ್ರ ಇವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇರುವಂಥದ್ದು. ಯಾರು ಜೀವನಕ್ಕೆ ಆಧಾರ ಇರಲ್ಲ ಅಂಥವರನ್ನ ಅಂತ್ಯೋದಯ ಕಾರ್ಡ್ ಯೋಜನೆಯ ಒಳಗಡೆಗೆ ತೆಗೆದುಕೊಂಡು ಬಂದು ಅವರಿಗೆ ಕಾರ್ಡ್ ವಿತರಣೆ ಮಾಡುವಂಥವ್ರು. ಈ BPL ಕಾರ್ಡ್ ವಿತರಣೆ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಏನು ಈ ಮಾನದಂಡಗಳನ್ನ ಹೇಳ್ಕೊಂಡು ಬಂದ್ವಿ. ಈಗ 1,20,000 ಸರ್ಕಾರಿ ನೌಕರರಾಗಬಾರ್ದು, ಅವುಗಳು BPL ಕಾರ್ಡ್ಗೆ ಮಾನದಂಡಕ್ಕೆ ಒಳಪಡ್ತವೆ. ಅಂತ್ಯೋದಯ ಯೋಜನೆಯಡಿ ವಿಧವೆಯರು, 60 ವರ್ಷ ಮೇಲ್ಪಟ್ಟವರು, ಮಾರಣಾಂತಿಕ ಕಾಯಿಲೆಗೆ ಒಳಗಾಗುವಂಥವ್ರು, ಅವ್ರಿಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಅಂತ್ಯೋದಯ ಯೋಜನೆಯಡಿ ಈ ರೀತಿಯಂಥ ಮಾನದಂಡಗಳನ್ನು ಇಟ್ಕೊಂಡಿರುವಂಥವು. ಮತ್ತು PHS ಅಂತ ಬರ್ತವೆ, ಪ್ರಿಯಾರಿಟಿ ಮೇಲೆ ಕೊಡ್ತಕ್ಕಂಥ ಕಾರ್ಡ್ಗಳು ಕೂಡ ಮಾನದಂಡಗಳು ಇವು ಒಂದಷ್ಟು ಹೋಲಿಕೆ ಆಗ್ತವೆ. ಆದರೆ ನಿಯಮಗಳು ಒಂದಷ್ಟು ಬದಲಾವಣೆ ಆಗಬೇಕಾಗಿದೆ. ಸರ್ಕಾರ ಎಚ್ಚೆತ್ತು ಆ ನಿಯಮಗಳನ್ನ ಬದಲಾವಣೆ ಮಾಡಿ ಆದಾಯ ಜಾಸ್ತಿ ಬರ್ತಾ ಇದ್ರು ಕೂಡ ಅವರಿಗೆ 1,20,000 ಅಂತೇಳಿ
ತೆಗೆದುಕೊಂಡಿರ್ತಾರೆ ಅವರಿಗೆ ಅಕ್ಕಿಯನ್ನು ಕೊಡುವಂಥದ್ದು ಆ ರೀತಿಯಾಗಿ ಆಗ್ತಾ ಇದೆ. ಅವುಗಳನ್ನ ನಿಯಮಗಳನ್ನ ಬದಲಾವಣೆ ಮಾಡಬೇಕಾಗತ್ತೆ. ಜೊತೆಗೆ ಅಂತ್ಯೋದಯ ಯೋಜನೆಯಡಿ ಕೆಲವೊಂದಿಷ್ಟು ವ್ಯಾಪಾರಸ್ಥರನ್ನು ಕೂಡ ಸೇರಿಸಿರುವಂಥದ್ದು. ಆ ವ್ಯಾಪಾರಸ್ಥರು ಕೂಡ ಹೆಚ್ಚು ಆದಾಯ ಗಳಿಸುವಂಥವ್ರು ಕೂಡ ಇರ್ತಾರೆ. ಅದನ್ನು ಬಿಟ್ಟು ವೃತ್ತಿಯನ್ನೇ ನಂಬ್ಕೊಂಡು ಬಂದಿರ್ತಾರೆ. ಚರ್ಮಕಾರರು, ನೇಕಾರರು ಇವರಿಗೆ ಅದನ್ನೇ ನಂಬ್ಕೊಂಡಿರ್ತಾರೆ, ಆದಾಯ ಸಿಗಲ್ಲ. ಹಾಗಾಗಿ ಇಂಥವ್ರಿಗೆ ಅಂತ್ಯೋದಯ ಯೋಜನೆಯಲ್ಲಿ ಕೊಡೋದರಲ್ಲಿ ಅರ್ಥ ಇದೆ. ಆದರೆ ಕೆಲವೊಂದು ವ್ಯಾಪಾರಿಗಳು ಅದ್ರ ಸಂಪಾದನೆಯನ್ನು ಮಾಡಿ ಚೆನ್ನಾಗೇ ಇರ್ತಾರೆ, ಅಂಥವ್ರಿಗೆ ಕೊಡಬೇಕು ಅಂತಂದರೆ ಯಾವ ರೀತಿ ನೀವು ಹೇಳ್ದಂಗೆ ನಿಯಮಗಳನ್ನ ಪರಿಷ್ಕರಣೆ ಮಾಡಬೇಕಾಗತ್ತೆ. ಅದೇ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಸರ್ಕಾರ. ಮುಂದಿನ ದಿನಗಳಾದರೂ ನಿಯಮಗಳನ್ನ ಪರಿಷ್ಕರಣೆ ಮಾಡಿ ಸೂಕ್ತ ಅರ್ಹರು ಯಾರಿರ್ತಾರೆ ಅವರಿಗೆ ಅಕ್ಕಿ ಸಿಗೋ ರೀತಿಯಲ್ಲಿ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.